ದರ್ಶನ್ ಅನುಪಸ್ಥಿತಿಯಲ್ಲೇ ಆರ್ ನಗರ ಮನೆಯಲ್ಲಿ ದಸರಾವನ್ನ ಆಚರಣೆ ಮಾಡಲಾಯಿತು. ಅನುಪಸ್ಥಿತಿ ಯಾಕೆ ಅಂದ್ರೆ ಎಲ್ರಿಗೂ ಗೊತ್ತಿರುವಂತದ್ದೇ, ಬಿಕಾಸ್ ದರ್ಶನ್ ಜೈಲಿನಲ್ಲಿ ಇದ್ದಾರೆ. ಇದು ಎರಡನೇ ಬಾರಿಗೆ ದರ್ಶನ್ ಅನುಪಸ್ಥಿತಿಯಲ್ಲಿ ದಸರಾ ಆಚರಣೆ. ಕಳೆದ ಬಾರಿ ದಸರಾ ಆಚರಣೆಯ ಸಂದರ್ಭದಲ್ಲಿ ಗಾಡಿಗಳನ್ನ ಹೊರಗಡೆನೆ ತಂದಿರಲಿಲ್ಲ ಬಿಡಿ. ಅದಾದ್ಮೇಲೆ ದರ್ಶನ್ ರಿಲೀಸ್ ಆಗಿದ್ರಲ್ಲ, ಇಂಟರ್ಮಿನ್ ಬೇಲ್ ಸಿಕ್ಕಿತ್ತಲ್ಲ, ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಆದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಾದ ಬಳಿಕ ಅವ್ರು ಮನೆಗೆ ಬಂದಿದ್ರಲ್ಲ, ಅದಾದ್ಮೇಲೆ ಪೂಜೆಯನ್ನ ಮಾಡಲಾಗಿತ್ತು ಎಲ್ಲ ಕಾರುಗಳಿಗೆ. ಇವತ್ತು ದಸರಾ ಅಂದ್ರೆ ಆಯುಧ ಪೂಜೆ. ಈ ಸಂದರ್ಭದಲ್ಲಿ ದರ್ಶನ್ ಇಲ್ಲ, ಜೈಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಪೂಜೆಯನ್ನ ಮಾಡಲಾಗಿದೆ. ಅವರೆಲ್ಲ ಫೇವ್ರೆಟ್ ಕಾರುಗಳಿಗೆಲ್ಲ ಪೂಜೆಯನ್ನ ಮಾಡಲಾಗಿದೆ. ಪ್ರತಿ ವರ್ಷ ದಸರಾ ವೇಳೆ ಗಿಚ್ಕುಡ್ತಾ ಇದ್ದಂತ ದರ್ಶನ್ ಮನೆ ಕಳೆದ ವರ್ಷನೂ ಏನು ಗಿಜಿಗುಡ್ದಿರಲಿಲ್ಲ. ದರ್ಶನ್ ಇರಲಿಲ್ಲ ಕಳೆದ ವರ್ಷನೂ, ಯಾಕಂದ್ರೆ ಜೂನ್ 11ರಿಂದನೇ ಅವರು ಜೈಲಿನಲ್ಲಿದ್ದರು. ಈ ವರ್ಷ ಕೊಲೆ ಆರೋಪದಲ್ಲಿ ಮತ್ತೆ ಜೈಲಿನಲ್ಲೇ ಇರುವಂಥದ್ದು ದರ್ಶನ್ ಇಲ್ಲದೆ ಸರಳವಾಗಿ ಆಯುಧ ಪೂಜೆಯನ್ನ ಆಚರಣೆ ಮಾಡಲಾಗಿದೆ. ದರ್ಶನ್ ನೆಚ್ಚಿನ ಲ್ಯಾಂಬೋರ್ಗಿನಿ ಕಾರಿಗೆ ಸಿಬ್ಬಂದಿಯಿಂದಲೇ ಪೂಜೆಯನ್ನ ಮಾಡಲಾಯಿತು. ಕೇವಲ ಸಿಬ್ಬಂದಿಯಿಂದಲೇ ದರ್ಶನ್ ಕಾರುಗಳಿಗೆ ಪೂಜೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಇರಲಿಲ್ಲ. ಯಾವಾಗಲೂ ದರ್ಶನ್ ಅವರೇ ಪೂಜೆಯನ್ನ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ, ಇದು ಎರಡನೇ ದಸರಾ ದರ್ಶನ್ ಇಲ್ಲದಿರುವಂತಹ ಸಂದರ್ಭದಲ್ಲಿ ನಡೀತಾ ಇರುವಂಥದ್ದು. ಯಾವ ರೀತಿ ಅವರ ಫೇವರೆಟ್ ಕಾರುಗಳಿಗೆ ಪೂಜೆಯನ್ನ ಸಲ್ಲಿಸಲಾಯಿತು? ಯಾವಾಗಲೂ ಅವ್ರು ಇದ್ದಂಥ ಸಂದರ್ಭದಲ್ಲಿ ಅದೇ ಒಂದು ರೀತಿಯಾದಂಥ ಹಬ್ಬದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಖಂಡಿತವಾಗ್ಲೂ ಪೃಥ್ವಿ, ದರ್ಶನ್ ಅವ್ರಿಗೆ ಕಾರ್ ಕ್ರೇಜ್ ಜಾಸ್ತಿ ಇರೋದ್ರಿಂದ ಅದರಲ್ಲೂ ಕೂಡ ದಸರಾ ಹಬ್ಬ ಬಂತು ಅಂದರೆ, ಆಯುಧ ಪೂಜೆ ಬಂತು ಅಂದರೆ ಅವ್ರ ಮನೆ ಮುಂದೆ ಒಂದು ಜಾಗ ಏನಿದೆ ಅದು ಕಾರ್ ಗ್ಯಾರೇಜ್ ರೀತಿಯಾಗಿರುತ್ತಿತ್ತು. ಯಾಕಂದರೆ ಒಂದು 7ರಿಂದ 8 ಕಾರುಗಳು, ಬೈಕು, ಸೊ ಈ ರೀತಿಯಾದಂಥ ಒಂದು ಅದ್ದೂರಿಯಾಗಿ ಆಯುಧ ಪೂಜೆಯನ್ನು ಮಾಡ್ತಿದ್ರು. ನೀವು ಹೇಳಿದಾಗೆ ಕಳೆದ 2 ವರ್ಷಗಳಿಂದ ಈಗ ದರ್ಶನ್ ಅವರ ಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಒಂದು ಸ್ವಲ್ಪ ಗಟ್ಟಿಲ್ಲ, ಸ್ವಲ್ಪ ಕಳ್ಕೊಂಡಿದೆ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ, ಸೊ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾದ ಕಾರಣ ಈಗ ಅವರು ಜೈಲಲ್ಲಿರೋದ್ರಿಂದ, ಸೊ ಹೋದ ವರ್ಷವೂ ಕೂಡ ಸಿಂಪಲ್ ಆಗಿ ಅವರು ಮನೆಯಲ್ಲಿ ಒಂದು ಆಯುಧ ಪೂಜೆ ಮಾಡಲಾಗಿತ್ತು. ಸೊ ಈ ಸಲವೂ ಕೂಡ ಅವರಿಲ್ಲದ ಸಮಯದಲ್ಲಿ ಅವರ ಪ್ರಿಯವಾದ ಕಾರುಗಳನ್ನೆಲ್ಲ ತಗೊಂಡು ಸ್ವಚ್ಛ ಮಾಡುವ ಮುಖಾಂತರ ಈಗ ಆಲ್ರೆಡಿ ಒಂದು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸಂಜೆಯ ವೇಳೆಗೆ ಅಂದರೆ ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಇಬ್ಬರು ಸೇರಿ RR ನಗರದ ನಿವಾಸದಲ್ಲಿ ಆ ಒಂದು ಗಾಡಿಗಳಿಗೆ ಪೂಜೆ ಮಾಡುವ ಮುಖಾಂತರ ಆ ಒಂದು ದಸರಾದ ಆಯುಧ ಪೂಜೆಯನ್ನು ಆಚರಿಸೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ದಸರಾ ಅಂತಂದರೆ ಮೈಸೂರಿನಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತಿದ್ರು. ಇಲ್ಲಿ ಆಯುಧ ಪೂಜೆಯನ್ನು ಮಾಡಿ ಅದಾದ ನಂತರ ನೇರವಾಗಿ ಮೈಸೂರಿಗೆ ಹೋಗಿ ಅಲ್ಲಿ ಜಂಬೂ ಸವಾರಿ, ತೋಟದಲ್ಲಿ ಉಳ್ಕೊಂಡು ಎಲ್ಲವನ್ನು ಎಂಜಾಯ್ ಮಾಡ್ಕೊಂಡು ಕಾಲ ಕಳೀತಿದ್ರು. ಆದರೆ ಈಗ ಈ ಎಲ್ಲ ಸಂಭ್ರಮಕ್ಕೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ಬ್ರೇಕ್ ಹಾಕಿದೆ ಎನ್ಬೋದು. ಸದ್ಯಕ್ಕೆ ಜೈಲಲ್ಲಿರುವ ಕಾರಣ ಮನೆ ಮಂದಿ ದರ್ಶನ್ ಇಲ್ಲದಂಥ ಸಂದರ್ಭದಲ್ಲಿ ಸರಳವಾಗಿ ಆಯುಧ ಪೂಜೆಯನ್ನು ಮಾಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆ ಹಿನ್ನೆಲೆಯಲ್ಲಿ ಮೆರವಣಿಗೆಗೆ ಅಂತಿಮ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. 31 ಜಿಲ್ಲೆಗಳಿಂದ 31 ಟ್ಯಾಬ್ಲೋಗಳು ರೆಡಿ ಆಗಿದ್ದಾವೆ. ಟೋಟಲಿ 58 ಟ್ಯಾಬ್ಲೋಗಳು ಸಿದ್ಧವಾಗಿರುವಂಥದ್ದು. ಒಂದೊಂದು ಜಿಲ್ಲೆಗಳಿಂದಲೂ ಕೂಡ ಪ್ರಾಮುಖ್ಯತೆಯನ್ನು ಸಾರುವಂಥ ಸ್ತಬ್ಧ ಚಿತ್ರಗಳು ರೆಡಿ ಆಗಿದ್ದಾವೆ. ವಿವಿಧ ಇಲಾಖೆಗಳು ಹಾಗೂ ನಿಗಮಗಳಿಂದ 27 ಟ್ಯಾಬ್ಲೋಗಳು, ಟೋಟಲಿ 58 ಟ್ಯಾಬ್ಲೋಗಳು ರೆಡಿ ಆಗಿದ್ದಾವೆ. ಅಂತಿಮ ಹಂತದ ರೂಪವನ್ನ ಕೊಡಲಾಗ್ತಾ ಇದೆ ಟ್ಯಾಬ್ಲೋಗಳಿಗೆ. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನೋಡ್ಕೊಂಬರೋಣ. ವಿಖ್ಯಾತ ನಾಡ ಹಬ್ಬ ಜಂಬೂ ಸವಾರಿಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇರುವಂಥದ್ದು. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಟ್ಯಾಬ್ಲೋಗಳು. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು. ಈಗಾಗಲೇ ಮೈಸೂರಿನ APMC ಏನಿದೆ ಅಲ್ಲಿ ಟ್ಯಾಬ್ಲೋಗಳ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗ್ತಾ ಇರುವಂಥದ್ದು. ಒಂದು ಕಡೆ ಏನು ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಇದೆ, ಅದನ್ನು ಸಾರುವಂತಹ KSRTC ಬಸ್ಸಿನ ಒಂದು ಟ್ಯಾಬ್ಲೋಗಳನ್ನ ಕೂಡ ಇಲ್ಲಿ ಸಿದ್ಧ ಮಾಡಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ HAL ಗಮನಿಸ್ತಾ ಇರ್ಬೋದು. ನಮ್ಮ ಬೆಂಗಳೂರಿನ ಹೆಮ್ಮೆ ಅಂತಲೇ ಹೇಳ್ಬೋದು, ದೇಶದ ಹೆಮ್ಮೆ ಅಂತ ಹೇಳಿ HAL ವಿಮಾನ ಏನಿದೆ ಅವನ್ನು ಸಹ ಇಲ್ಲಿ ಟ್ಯಾಬ್ಲೋಗಳಲ್ಲಿ ಬಳಸಿಕೊಳ್ಳುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇದೆ. ಒಂದೊಂದು ಯುದ್ಧ ವಿಮಾನಗಳಿರ್ಬೋದು, ಜೆಟ್ಗಳಿರ್ಬೋದು, ಫ್ಲೈಟ್ಗಳನ್ನ ಸಹ ಇರುವಂಥ ಟ್ಯಾಬ್ಲೋಗಳನ್ನು ಸಹ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇರುವಂತಹ ಟ್ಯಾಬ್ಲೋ ಇದಾಗಿದೆ. ಈ ಟ್ಯಾಬ್ಲೋಗೆ ಅಂತಿಮ ಹಂತದ ರೂಪುರೇಷೆಯನ್ನು ಈಗಾಗಲೇ ಕಲಾವಿದರು ಕೊಡ್ತಾ ಇರುವಂಥದ್ದು. ಪುಸ್ತಕವನ್ನು ಓದುವಂಥ ಮಾದರಿಯಲ್ಲಿ ಈ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಒಂದೊಂದು ಈ ಬಾರಿಯ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಎಲ್ಲ ಟ್ಯಾಬ್ಲೋಗಳು ಸಹ ಒಂದೊಂದು
ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಇರುವಂಥದ್ದು. ಇನ್ನು ಮತ್ತೊಂದು ಟ್ಯಾಬ್ಲೋವನ್ನು ಸಹ ನಾವು ಗಮನಿಸಬಹುದು. ಇದು ಜಾನಪದ ಲೋಕಕ್ಕೆ ಸುಸ್ವಾಗತ ಅನ್ನುವ ಒಂದು ಬೋರ್ಡನ್ನು ಹಾಕಲಾಗಿದೆ. ಬಹುಶಃ ರಾಮನಗರ ಜಿಲ್ಲೆಯ ಟ್ಯಾಬ್ಲೋ ಇದು ಅಂತ ಕಾಣಿಸ್ತಾ ಇದೆ. ಈಗಾಗಲೇ ಕಲಾವಿದರು ಅದಕ್ಕೆ ಅಂತಿಮ ರೂಪುರೇಷದ ಒಂದು ಫೈನಲ್ ಟಚನ್ನು ಕೊಡ್ತಾ ಇದ್ದಾರೆ. ಇದು ಭಿಕ್ಷಾಟನೆ ಮುಕ್ತ ಮೈಸೂರು ಅನ್ನುವ ಥೀಮ್ ಅಡಿಯಲ್ಲಿ ಇದನ್ನು ಮಾಡಲಾಗ್ತಾ ಇರುವಂಥದ್ದು. ಏನು ಕರ್ನಾಟಕ ಭಿಕ್ಷಾಟನೆ ನಿಷೇಧ ಅಧಿನಿಯಮ 1975 ಅನ್ನುವ ನಿಟ್ಟಿನಲ್ಲಿ ಭಿಕ್ಷಾಟನೆ ಮಾಡೋದು ಕಾನೂನು ಬಾಹಿರ ಅಂತೇಳಿ ಇದೊಂದು ಥೀಮನ್ನು ಈ ಟ್ಯಾಬ್ಲೋಗಳಲ್ಲಿ ಬಳಸಲಾಗಿರುವಂಥದ್ದು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಅಪ್ಪು ಅವರ ಒಂದು ಟ್ಯಾಬ್ಲೋವನ್ನು ಸಹ ಇದರಲ್ಲಿ ಏನು ಈ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಬಳಸಲಾಗ್ತಾ ಇರುವಂಥದ್ದು. ಗೌರ್ನಮೆಂಟ್ ಸರ್ಕಾರದಿಂದ ಒಂದು ಸಂಜೀವಿನಿ ಯೋಜನೆ, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಮಾಡಲಾಗುವಂಥದ್ದು. ಅದನ್ನು ಸಾರುವ ನಿಟ್ಟಿನಲ್ಲಿ ಇದನ್ನು ಏನು ಈ ಟ್ಯಾಬ್ಲೋ ಅಂದರೆ ಮೆರವಣಿಗೆಯಲ್ಲಿ ಇಂಥದ್ದು ಒಂದು ಟ್ಯಾಬ್ಲೋ ಇರಲಿ ಅಂತೇಳಿ ನೇತ್ರದಾನದ ಸಂಕೇತವಾಗಿ ಕಣ್ಣನ್ನು ಸಹ ಹಾಕಲಾಗಿರುವಂಥದ್ದು. ಮತ್ತೊಂದು ಕಡೆ ಈಗ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಏನಿದೆ ಇದನ್ನು ಸಹ ತಾವು ಗಮನಿಸ್ತಾ ಇದ್ದೀರಿ. ಏನು ಶಿವಮೊಗ್ಗದ ಒಂದು ಟ್ಯಾಬ್ಲೋ ಇದು ಸಹ ನೋಡಲು ಅತ್ಯಾಕರ್ಷಕವಾಗಿರುವಂಥದ್ದು. ಕೇದಾರೇಶ್ವರ ಬಳಿಗಾವಿ ದೇವಾಲಯದ ಒಂದು ಟ್ಯಾಬ್ಲೋವನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 31 ಜಿಲ್ಲೆಗಳಿಂದಲೂ ಕೂಡ ಒಂದೊಂದು ಟ್ಯಾಬ್ಲೋಗಳು, ವಿವಿಧ ಇಲಾಖೆಗಳು, ನಿಗಮ ಮಂಡಳಿಗಳಿಂದ ಇನ್ನುಳಿದ ಟ್ಯಾಬ್ಲೋಗಳು ಸೇರಿ ಒಟ್ಟಾರೆ 58 ಟ್ಯಾಬ್ಲೋಗಳು ಈ ಬಾರಿಯ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಅರಮನೆಯಲ್ಲಿ ಇವತ್ತು ಆಯುಧ ಪೂಜೆ ಕಳೆಗಟ್ಟಿತ್ತು. ಅರಮನೆ ಮುಂದೆ ಮೈಸೂರು ಮಹಾರಾಜರ ಕಾರುಗಳಿಗೆ ಪೂಜೆಯನ್ನ ನೆರವೇರಿಸಲಾಗಿದೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬಳಸ್ತಾ ಇದ್ದಂತ 1953 ನಂಬರ್ ಇರುವಂತ 3 ಕಾರುಗಳು ಗಮನ ಸೆಳೀತಾ ಇದ್ದಾವೆ. 2 BMW ಕಾರುಗಳು, ಯದುವೀರವರ ಇನೋವಾ ಕಾರುಗಳಿಗೆ ಪೂಜೆಯನ್ನ ನೆರವೇರಿಸಲಾಯಿತು. ಪಿರಂಗಿ, ಪಟ್ಟದ ಆನೆ, ಹಸುಗಳಿಗೆ ಇದೇ ಸಂದರ್ಭದಲ್ಲಿ ಪೂಜೆಯನ್ನ ಮಾಡಲಾಗಿದೆ. ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯದುವೀರವರ ಕಾರುಗಳು, ಅದಕ್ಕೂ ಮುಂಚೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಬಳಸ್ತಾ ಇದ್ದಂಥ ಕಾರುಗಳು, ಅವೆಲ್ಲವಕ್ಕೂ ಕೂಡ ಆಯುಧ ಪೂಜೆಯ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಲಾಗಿದೆ. ಅಲ್ಲಿ ಹೇಗಿತ್ತು ಇವತ್ತು ಆಯುಧ ಪೂಜೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡೋಣ. ವಿಶ್ವಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದಲ್ಲಿ ಇಂದು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಅರಮನೆಯ ಆವರಣದ ಒಳಗಡೆ ಆಯುಧ ಪೂಜೆ ಕಾರ್ಯ ನಡೀತಾ ಇದೆ. ಆ ಕಾರಣಕ್ಕಾಗಿ ಕೇವಲ ಯುದ್ಧ ಫಿರಂಗಿಗಳು ಮಾತ್ರ ಅಲ್ಲ, ಅಥವಾ ರಾಜ ಮಹಾರಾಜರು ಬಳಸ್ತಿದ್ದಂತ ಕಾರುಗಳು, ಅದರಲ್ಲೂ ಕೂಡ ಶ್ರೀಕಂಠದತ್ತ ಒಡೆಯರ್ ಬಳಸ್ತಿದ್ದಂತ ಐಷಾರಾಮಿ ಕಾರುಗಳನ್ನು ಕೂಡ ಇವತ್ತು ಆಯುಧ ಪೂಜೆ ನಡೀತಾ ಇದೆ. ಇನ್ನೊಂದು ವಿಶೇಷತೆ ಅಂದ್ರೆ ಮೈಸೂರು ರಾಜರ ಕಾರುಗಳು ಬಹುತೇಕವಾಗಿ ಇಲ್ಲಿರುವಂತಹ 3 ಕಾರುಗಳಲ್ಲೂ ಕೂಡ ನೋಡ್ತಾ ಹೋದ್ರೆ ಒಂದು ನಂಬರ್ ಮಾತ್ರ ಸೇಮ್ ಇರುತ್ತೆ, 1953 ಅಂತೇಳಿ. BMW ಈ ಐಷಾರಾಮಿ ಕಾರನ್ನ ಶ್ರೀಕಂಠದತ್ತ ಒಡೆಯರ್ ಅವರು ಬಳಸ್ತಾ ಇದ್ರು. ಸೊ ಇದು 1953 ಅಂತ ಹೇಳಿ. ಇನ್ನು ಮುಂಭಾಗದಲ್ಲಿ ನಿಮ್ಗೆ ನೋಡ್ತಾ ಹೋದ್ರೆ 1953ಯ ಮತ್ತೊಂದು ನಂಬರು ಕೂಡ ಇದೆ, ಅಂದ್ರೆ ವೆಹಿಕಲ್ ಇದೆ. ಸೊ ಈ ವೆಹಿಕಲ್ ಕೂಡ ಐಷಾರಾಮಿ E270 ವೆಹಿಕಲ್ ಇದು. ಇಲ್ಲೂ ಕೂಡ 1953 ಗಂಡ ಬೇರುಂಡ ಸಿಂಬಲ್ ಇರೋದು ಪ್ರತಿ ವೆಹಿಕಲ್ಗೂ ಕೂಡ. ಶ್ರೀಕಂಠದತ್ತ ಬಳಸಿದಂತ ಪ್ರತಿ ವೆಹಿಕಲ್ಗೂ ಕೂಡ ಈ ರೀತಿಯಾದಂತ ಗಂಡ ಬೇರುಂಡ ಸಿಂಬಲ್ ಇದೆ. ಮುಂಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಂಬಲ್ ಇರೋದು. ಐಷಾರಾಮಿ ಕಾರ್ಗಳು 4 ಕಾರುಗಳನ್ನು ಕೂಡ ಇರಿಸಿರೋದು. ಯದುವೀರವರು ಬಳಸುವಂತ ಕಾರು ಈಗ 3096 ಏನಿದೆಯಲ್ಲ ಆ ಕಾರು. ಇಲ್ಲಿ ಶ್ರೀಕಂಠದತ್ತ ಭಾವಚಿತ್ರನೂ ಕೂಡ ಪ್ರತಿ ಅವರ 3 ಕಾರುಗಳು ಕೂಡ ಈ ರೀತಿ ಚಿತ್ರವನ್ನ ಹಾಕಿದ್ದಾರೆ. ಅವರು ಶ್ರೀಕಂಠದತ್ತ ಒಡೆಯರು ಹುಟ್ಟಿದ ವರ್ಷ ಅದು 1953. ಮುಂಭಾಗದಲ್ಲೂ ಕೂಡ ಗಂಡ ಬೇರುಂಡ ಇರುವಂತಹ ಲಾಂಛನ ನಿಮಗೆ ಕಂಡು ಬರ್ತಾ ಇದೆ. ಸೊ ಇವು ಯದುವೀರವರು ಬಳಸಿರುವಂತ ಈ ಕಾರ್ ಮಾತ್ರ ನಂಬರ್ ಚೇಂಜ್ ಆಗಿದೆ. MP ಆದ ನಂತರ ತೆಗೆದುಕೊಂಡಂತಹ ಕಾರ್ ಇದು. ಇದರಲ್ಲಿ ನಂಬರ್ ಚೇಂಜ್ ಆಗಿರೋದು ಹೊರತುಪಡಿಸಿದಂತೆ ಮತ್ತೊಂದು BMW ಕಾರ್ ನನ್ನ ಬಲಭಾಗದಲ್ಲೂ ಕೂಡ ಕಾಣ್ತಾ ಇದೆ. ಮೊದಲು ಬಳಕೆ ಮಾಡ್ತಿದ್ದಂತ ವೆಹಿಕಲ್ ಇದು ಶ್ರೀಕಂಠದತ್ತ ಒಡೆಯರ್ ಅವರು. ಸೊ ಅವರು ಬಳಕೆ ಮಾಡ್ತಿದ್ದಂತ ಈ ಕಾರ್ BMW ಕಾರ್ ಅಲ್ಲಿರೋದು ಕಂಡು ಬರ್ತಾ ಇದೆ. ಎಡಭಾಗದಲ್ಲಿ ನೋಡ್ತಾ ಹೋದ್ರೆ ಪೆರಂಗಿಗಳೆಲ್ಲವೂ ಕೂಡ ಪೂಜೆ ಮಾಡಿರುವಂತ ದೃಶ್ಯಗಳು ಕಂಡು ಬರ್ತವೆ. ಇಲ್ಲಿ ಆಯುಧ ಪೂಜೆಯ ದಿನ ಇವುಗಳನ್ನ ತಂದು ಇಲ್ಲಿ ಪೂಜಾ ಮಾಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಎಲ್ಲ ಯುದ್ಧ ಪೆರಂಗಿಗಳು ನಿಮಗೆ ಮೈಸೂರು ಮಹಾರಾಜರ ಕಾಲದಲ್ಲಿ ಬಳಕೆ ಮಾಡಿದಂತ ಯುದ್ಧ ಪೆರಂಗಿಗಳಿದ್ದಾವೆ. ಎಲ್ಲ ಯುದ್ಧ ಪೆರಂಗಿಗಳಿಗೂ ಪೂಜೆ ಮಾಡ್ತಾ ಇರೋದು. ಆಯುಧ ಪೂಜೆಯಲ್ಲಿ ಸಹಜ ಮಾಡ್ತಾರೆ, ಬಟ್ ಈಗಲೂ ಕೂಡ ಇವು ಬಳಕೆ ಮಾಡಲಿಕ್ಕೆ ಲಾಯಕ್ ಇರುವಂತಹ ಯುದ್ಧ ಪೆರಂಗಿಗಳು, ಅವುಗಳನ್ನ ಮಾಡ್ತಾ ಇರೋದು. ಇನ್ನು ಯುದ್ಧ ಕಾಲದಲ್ಲಿ ಕೇವಲ ಇಷ್ಟು ಮಾತ್ರ ಅಂತಲ್ಲ, ಆನೆಗಳಿರ್ಬೋದು, ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟೆ, ಹೀಗೆ ಪಟ್ಟದ ಹಸು, ಇವುಗಳಿಗೂ ಕೂಡ ಪೂಜಾ ಕಾರ್ಯಗಳು ಒಳಗಡೆ ಮೈಸೂರು ಮಹಾರಾಜರು ಮಾಡ್ತಿರುವಂತ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ದಿವಾನರು ಹಿಂದಿಡಿದು ಪ್ರತಿಯೊಬ್ಬರು ಕೂಡ ಭಾಗಿಯಾಗಿದ್ದಾರೆ. ಕಳೆದ
2 ಗಂಟೆಯಿಂದನೂ ಕೂಡ ಈ ಆಯುಧ ಪೂಜೆಗಾಗಿ ಸರತಿ ಸಾಲಿನಲ್ಲಿ ಆನೆಗಳು, ಫಿರಂಗಿಗಳು ಹೀಗೆ ಒಂದೊಂದಾಗಿ ಬಂದಾಗ ಮಹಾರಾಜರು ಅವುಗಳಿಗೆ ಪೂಜಾ ಕಾರ್ಯಗಳನ್ನ ನೆರವೇರಿಸುವ ಶಾಸ್ತ್ರೋಕ್ತವಾಗಿ ನೆರವೇರಿಸುವಂತ ದೃಶ್ಯಗಳು ಈಗ ನಡೀತಾ ಇದೆ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯುಧ ಪೂಜೆ. ಇಡೀ ನಾಡಿನೆಲ್ಲೆಡೆ ಕೂಡ ಆಯುಧ ಪೂಜೆ ಕಾರ್ಯಕ್ರಮ ನಡೆಯುತ್ತೆ. ಬಟ್ ಮೈಸೂರಲ್ಲಿ ನಡೆಯುವಂತಹ ಈ ಆಯುಧ ಪೂಜೆಗೆ ಬಹಳ ವಿಶೇಷ. ಮೈಸೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.